ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಕಷ್ಟನ ಪೊಲೀಸರು ಯಾರಿಗೂ ಕೆಲಸ ದಯಮಾಡಿ ಫೋನ್ ಮಾಡ್ತಾರೆ, ಚೆಕ್ ಮಾಡ್ಕೊತೀನಿ. ಏನೇ ಆಗಲಿ ಬೆಂಗಳೂರಿಗೆ ಒಂದು ಲೀಡರ್ಸ್ ಬನ್ನಿ, ಅಲ್ಲಿ ನೋಡ್ಕೊಂಡೆ ನಾವೆಲ್ಲ ಅಲ್ಲಿ ಇರ್ತೀವಿ, ಅಲ್ಲಿ ನೋಡ್ಕೊಂಡು ಮುಂದೆ ಏನ್ ಮಾಡ್ಬೇಕು ಎಂತ ಮಾಡಬೇಕು ಅಂತ ಡಿಸಿಷನ್ ತಗೋಣ. ಮತ್ತೆ ಯಾವ್ದಾದ್ರು ಚಿಕ್ಕ ಪುಟ್ಟ ಕೆಲಸಗಳೀಗ ರೈಸ್ ಮಾಡ್ದಂಗೆ ಕ್ಯಾನ್ಸರ್ ಸರ್ಟಿಫಿಕೇಟ್, BPL, APL ಇಲ್ಲ, ಹತ್ತಾರು ಸಮಸ್ಯೆಗಳಿರ್ತವೆ. ಹತ್ತಾರು ಸಮಸ್ಯೆಗಳಿರ್ತವೆ. ಇದೆಲ್ಲಕ್ಕೂ ಬ್ರಹ್ಮಾಸ್ತ್ರ ಏನು ಗೊತ್ತಾ? ಮೀಸಲಾತಿ ಜಾರಿ ಆಗ್ಬಿಟ್ರೆ ನಿಮಗೆ SC, ST, GST ದುಡ್ಡು ಬರ್ತದೆ, ಲೋನ್ ಸಪ್ರೇಟ್ ಬರುತ್ತೆ, ಎಲ್ಲ ಸೌಕರ್ಯಗಳನ್ನು ಹಾಕ್ಬರ್ತದೆ. ಅದಕ್ಕೆ ನಿಮ್ಮ ಫೋಕಸ್, ನಿಮ್ಮ ಜ್ಞಾನ ಎಲ್ಲಿರ್ಬೇಕು ಅಂತಂದ್ರೆ ಅದಾದ್ರೆ ಎಲ್ಲ ಕಾವಲೆ ತೆಗಿತೀವಲ್ಲ ಹಂಗೆ ನದಿಗೆ ಅಲ್ಲಿ ತನಕ ನೀವು ಫೋಕಸ್ ಮಾಡಿ. ಏನೇ ಸಮಸ್ಯೆ ಇದ್ರೆ ನೀವು ವಿಚಾರದಲ್ಲಿ ಬಂದ ಟೈಮಲ್ಲಿ ಕಾನೂನಿನ ವಿಚಾರ ಮತ್ತಿತರ ವಿಚಾರ ಬಂದು ಹೇಳಿ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ ಇವತ್ತು ಸಭೆನ ಕನ್ಕ್ಲೂಡ್ ಮಾಡ್ಬೋದಾ? ನಾನು ಹೇಳ್ದಂಗೆ ಏನು ನಮ್ಮ ಅದಕ್ಕೆ ಉಂಚು ಪಟ್ಟಿ ನೀವು ಸೇರ್ತೀರಾ ಅಂತ ಹೇಳಿ ನಿಮ್ಮೆಲ್ಲರೂ ಒಂದು ಕಾರ್ಯಕ್ರಮ ಮುಗಿಸೋಣ. ಜೈ ಮಾದಿಗ, ಹಲೋ, ಹಿಂದೆ ಗೇಟ್ ಹತ್ರ ಮಾತಾಡಿ ಕೆನರಾ ಬ್ಯಾಂಕು ಮೈಕ್ ಬರ್ತಲ್ಲ, ಮೈಕ್ ಆನ್ ಮಾಡಿ ಮಾತಾಡ್ತಾರೆ. ವಾಯ್ಸ್ ಕೇಳಿಸ್ತಲ್ಲ. ನಾವು ಈ ಮಾಹಿತಿಯನ್ನು ನಾವು ಜಿಲ್ಲಾಧಿಕಾರಿಗಳಿಗೆ ಕಳಿಸ್ತೇವೆ. ಜಿಲ್ಲಾಧಿಕಾರಿಗಳು Thank you so much. Jai Madiga. Jai Madiga. Jai Bhim. Jai Bhim. Thank you. ಎಲ್ಲ ಸುಮ್ಮನೆ ಸಾರಿ AC ಆಫೀಸರು ಸೀಲ್ ಸೇರ್ಪಡೆಯಾಗಿದೆ. ಈ ಜಾತಿ ಪ್ರಮಾಣ ಪತ್ರ ಪರಿಣಾಮ ಸಂದರ್ಭದಲ್ಲಿ ಇಲಾಖೆಯವರು ಇರುವಂತಹ ಪೊಲೀಸ್ ಅಧಿಕಾರಿಗಳು ಕೂಡ ಮತ್ತೆ ಅವರು ಕೇಂದ್ರ ಅವರು ಆಡಳಿತಗಳು ತಪ್ಪು ಮಾಹಿತಿಯನ್ನು ಕೊಟ್ಟು ಅವ್ರನ್ನ ಕಚೇರಿಗೆ ಇಲ್ಲದ ಒಂದು ಸರ್ಟಿಫಿಕೇಟ್ ಕೊಡಬೇಕಂದ್ರೆ ಒಂದು ತಿಂಗಳಿಗೆ ಅನ್ನೊಂದು ಪರಿಸ್ಥಿತಿ ಇದೆ. ಈಗ ನಾವೆಲ್ಲ ಒಂದು ಕುಟುಂಬದಲ್ಲಿ ಒಂದೇ ಕೊಟ್ಟು ನಾವು ಕ್ಲಾಸ್ ಮಾಡ್ಕೊಳ್ಳೋ ನಮ್ಮ ರಾಜ್ಯ ನಾಯಕರು ನಮಗೆ ಒಂದು ಮಾರ್ಗದರ್ಶನ ಕೊಡ್ತಿದ್ದಾರೆ. ಇವರೇನು ಮಾಡ್ತಾರೆ, ಪ್ರತಿಯೊಬ್ಬರು ಕೂಡ ಒಂದು ಅಡ್ಮಿಟ್ ಆಗಬೇಕು, ಕೂಲಿ ಮಾಡೋರು ಒಂದು ಅಡ್ಮಿಟ್ ಮಾಡೋಕ್ಕೆ ಎಲ್ಲ ತಾಲೂಕಿನಲ್ಲೂ ಒಂದೇ ತಗೋತಾ ಇರೋದು, ಎಲ್ಲ ತಾವು ನಡೀತೆ ಮ್ಯಾಮ್, ಕುಟುಂಬಕ್ಕೆ ಒಂದೇ. ನಾಳೆ ಕ್ಯಾಬಿನೆಟ್ ಆದ್ಮೇಲೆ ಅದ್ರ ಜೋಡಣೆ ಆಗಿರೋ ಸಬ್ಜೆಕ್ಟ್ಗಳು ಇನ್ನೊಂದ್ಸರಿ ಬರೋಣ, ಪಟ್ಟಿ ಮಾಡ್ಕೊಳ್ಳಿ. ಎಲ್ಲ ಇಲ್ಲಿ ಗಲಭೆ ಮಾಡ್ಕೋಬೋದು.